ಕೋಟಿ ಕೋಟಿ ನಮಸ್ಕಾರ ನಿಮ್ಗೆ. ಯಾಕಮ್ಮ ತಾಯಿ? ರಾಯರು ಇದ್ ಮಾಡ್ಬೇಕಾಗಿತ್ತು ಪೂಜೆ ಬಗ್ಗೆ. ಮನೇಲಿ ಏನೋ ತುಂಬಾ ಕಷ್ಟ ಅದ ಗುರುಗಳೇ. ಯಾಕಮ್ಮ ಫೋನ್ ಮಾಡಿಲ್ಲೇನಮ್ಮ? ಫೋನ್ ಮಾಡ್ಬೇಕಾಗಿತ್ತಲ್ವಾ, ತಿಳಿಸ್ಕೊಡ್ತಾ ಇದ್ದೆ. ಅದೇ ಈಗ ಈ ಫೋನ್ ನಂಬರ್ ತಕೊಂಡೆ ನಾನು ಮಾಡ್ದೆ. ಆಗ್ಲೇ ಒಂದು 4 ದಿವಸದಿಂದ ಇದ್ ಮಾಡ್ದೆ ಗುರುಗಳೇ. ಫೋನ್ ನಂಬರ್ ಸಿಕ್ಕಿತ್ತಲ್ಲ ಇವತ್ತು. ಅಯ್ಯೋ ರಾಘವೇಂದ್ರ ಸ್ವಾಮಿ ಸಿಕ್ಕಂಗ್ ಮಾಡಿ ಗುರುಗಳೇ ಅಂತ ಕೇಳ್ಕೊಂಡೆ ಸಿಕ್ಬಿಡ್ತು. ಓಹೋ, ಯಾವೂರಮ್ಮ ತಾಯಿ? ನಮ್ದು ಇದು ನಾವು ಮೈಸೂರು ತಾಲೂಕ್ನವ್ರು. ಓಕೆ ಅಮ್ಮ. ಮೈಸೂರು ತಾಲೂಕಿನಿಂದ ಈಗಿರೋದು ಸುಂಕದಕಟ್ಟಲ್ಲಿ ಇದೀವಿ ಗುರುಗಳೇ. ಓಕೆ ಅಮ್ಮ, ಓಕೆ. ಆದ್ರೂ ಲೈನ್ ಸಿಕ್ತಲ್ಲಮ್ಮ ಇವತ್ತು. ಅಯ್ಯೋ ನಾನು ಗುರುಗಳು, ಅಯ್ಯೋ ನಾನು ರಾಘವೇಂದ್ರ ಸ್ವಾಮಿಗೆ 4-5 ತಿಂಗಳು ನಮ್ಗೆ ಗೊತ್ತಿದ್ದಿಲ್ಲ ವಾರ ಅನ್ನೋದೇನು ಅಂತ ಗೊತ್ತಿದ್ದಿಲ್ಲ ಗುರುಗಳೇ. ನಾನು ಒಂದು 6 ತಿಂಗಳು ಕಾಣಿ, ಒಂದು 5 ತಿಂಗಳಿಂದ ಗುರುಗಳು ಸೇವೆ ಮಾಡ್ತಾ ಇದ್ದೀನಿ. ಮನೇಲಿ ಫೋಟೋ ತಂದು ಮಾಡ್ತಾ ಇದ್ದೀನಿ. ಮನೇಲಿ ಭಾರಿ ಕಷ್ಟ ಗುರುಗಳೇ. ಮನೇಲಿ ಹಿಂಗೆ ನಂಗೂ 2 ಗಂಡು ಮಕ್ಳು ಗುರುಗಳೇ. 2 ಗಂಡು ಮಕ್ಳು. ಬಿರಿ ಮಗನಿಗೆ ಅವ್ನ್ ಮದುವೆ ಮಾಡಿ ಅವ್ನಿಗೆ 2 ಹೆಣ್ಮಕ್ಳು. ಹೆಂಗೋ ಅವ್ರ ಜೀವನ ಹೋಯ್ತಾ ಇದೆ. ಕಿರಿ ಮಗನ್ಗೆ ಮೈಸೂರ್ ಹತ್ರ ಮಾದೇವಪುರ, ಶೂಟಿಂಗ್ ಮಾದೇವಪುರ ಅಂತದ, ಅಲ್ಲಿ ತಂದು ಮದುವೆ ಮಾಡ್ದ ಕಿರಿ. ಹೆಂಗ್ ಸಿಕ್ತಮ್ಮ ನನ್ನ ನಂಬರು? ಇಲ್ಲಿ ಅದ್ ಹಿಂಗ್ ಹೊಡ್ಕೊಂಡು ಹೋದೆ. ಹಿಂಗೆ ಚಾನಲ್ ತಳ್ಕೊಂಡು ಮುಂದಕ್ಕೆ ತಳ್ಕೊಂಡು ಹೋದೆ. ಹೂನಮ್ಮ. ಆಗ ನಂಬರು ಸಿಕ್ತು, ನಿನ್ ನಂಬರ್ ನನ್ಗೆ. ನೋಡಮ್ಮ, ನೀವಿಷ್ಟು ಕಷ್ಟಪಟ್ಟು ನಂಬರ್ ಹುಡುಕಿದೀರಾ. ನಿಮ್ಗೆ ಓದಕ್ ಬರುವುದಿಲ್ಲ, ಬರೆಯಕ್ ಬರುವುದಿಲ್ಲ ಅಂತದ್ರಲ್ಲಿ ಆ ನಂಬರು ನೋಡ್ಕೊಂತ ಅಂದ್ರೆ ನಿಮ್ಮ ಪಾಪ ಕರ್ಮಗಳು ಮುಕ್ತಿ ಆಯ್ತು. ಹೌದು ಗುರುಗಳೇ, ಬಾರಿ ನೋವು ಗುರುಗಳೇ. ಕಷ್ಟ ಹಂಗೆಲ್ಲ ಪಟ್ಟಿದೀವಿ ಗುರುಗಳೇ ನಾವು. ಇವತ್ತು ಎಷ್ಟೋ ಜನಗಳು ನನಗೆ ನಿಮ್ ನಂಬರ್ ಕೊಡಿ ಅಂತಾರೆ. ನನ್ನ ನಂಬರ್ ನಾನು ಯೂಟ್ಯೂಬ್ ಚಾನಲ್ ಅಲ್ಲೇ ಹಾಕಿದ್ದೀನಿ. ಆದ್ರೆ ಅವರು ನೋಡಿ, ನೀವು ಓದಾಕ್ ಬರಲ್ಲ, ನಿಮಗೆ ಬರೆಯಕ್ ಬರುವುದಿಲ್ಲ, ಆದ್ರೂ ನೀವು ನನ್ನ ನಂಬರ್ ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡಿ ಹುಡುಕಿದೀರಾ ಅಂದ್ರೆ ಗುರುಗಳೇ ನನ್ ಅದೇ ನಾನು ಅಯ್ಯೋ ಭಗವಂತ ಕಷ್ಟ ಪರಿಹಾರ ಸಾಕೊಡು. ಹೊಸ ಮೊಮ್ಮಗ ವಾಪಸ್ ಅವನ್ ಕೈನಿಂದ ಬಿಡಿಸ್ಕೊಂಡು ವಾಪಸ್ ಬರಕ್ ಬಂದ್ರು ಸಾಕು ಅಂತ ನಾನು ಗುರು ರಾಘವೇಂದ್ರ ಸ್ವಾಮಿ ಕೇಳ್ಕೊಂಡು ನಾನು ಅತಿ ಮಾಡ್ತಾ ಇಲ್ಲ. ನನ್ನ ಮನ್ಸಿಗೆ ಒಪ್ಪಂಗೆ ನನ್ನ ಅಪ್ಪನ್ಗೆ ಒಂದ್ ತುಳಸಿ ತಂದು ಹಾಕ್ತಾ ಇದ್ದೀನಿ ಗುರುಗಳೇ. ಅದಕ್ಕೆ ಅಮ್ಮ ನೋಡಿ, ರಾಯರ ಒಂದು ವಿಚಾರದಲ್ಲಿ ಯಾರಿಗೆ ಓದಕ್ ಬರುವುದಿಲ್ಲೋ, ಯಾರಿಗೆ ಕಣ್ಣಿಗೆ ಏನು ಒಂದು ಕಷ್ಟಗಳಿರುತ್ತೆ, ಆ ಎಲ್ಲದಕ್ಕೂ ಮುಕ್ತಿ ಮಾಡುವಷ್ಟು ಶಕ್ತಿ ಗುರು ರಾಘವೇಂದ್ರ ಸ್ವಾಮಿ ಅವ್ರ ಹತ್ರ ಇದೆ ತಾಯಿ. ಮಾತು ಬರ್ಲಾರ್ದಂತ ವ್ಯಕ್ತಿಗೆ ಮಾತು ಬರ್ಸಿದ್ದಾರೆ. ನಂಬರ್ ನೀವು ಹುಡುಕಿ ನನಗೆ ಕರೆ ಮಾಡಿದಿರ. 1 ವಾರ ಹುಡುಕಿದಿರಲ್ಲ ನಂಬರು. ಗುರುಗಳೇ ಹುಡ್ಕ್ರೆ ಅವಳು ಓದಿರೋಳು BA.Com ಓದವಳೆ. ತಕೊಳವ ನನ್ಗೆ ಗೊತ್ತಾಗಲ್ಲ. ನಮ್ಗೆ ಅದು ಎಂತದ ಇನ್ಸ್ಟಾಗ್ರಾಮ್ ಅಂತ ಗೊತ್ತಾಗಲ್ಲ ಕಣೆ ಅಶೋಕ. ಸೇತ ತಕೊಳ್ಳು ಅಂದೆ. ಅವಳು ಸುಮಾರು ಹುಡ್ಬಿಟ್ಟು ಅಮ್ಮ ಇದೆಲ್ಲೂ ಹಾಕಿಲ್ಲ ಕಣಮ್ಮ ಅಂದ್ರು. ನಾನು ಅಯ್ಯೋ ರಾಘವೇಂದ್ರ ಸ್ವಾಮಿ ನನ್ಗೆ ನಂಬರ್ ಸಿಕ್ಕಂಗ್ ಮಾಡಪ್ಪ, ಅವ್ರ ಜೊತೆ ಮಾತಾಡಿ ನಮ್ ಕಷ್ಟ ಸುಖ ಹೇಳಿ ನಾನು ಹಿಂಗ್ ಮಾಡ್ಬೇಕು. ಸಿಕ್ತಲ್ಲಮ್ಮ ಇವತ್ತು ನಂಬರ್, ಇವತ್ತಾದ್ರೂ ಸಿಕ್ತಲ್ಲಮ್ಮ, ಮಾತಾಡ್ತಾ ಇದ್ದೀರಿ ತಾನೇ? ಸಿಕ್ತು. ಆಗ ಹಂಗ ಕಷ್ಟ ಪರಿಹಾರ ಅಂಗಡಿ ನನ್ಗೆ ನನ್ ಮೊಮ್ಮಗ ಸೊಸೆ ಬಂದು ಮಗನ ಸಂಸಾರ ಉಳಿಬೇಕು ಅನ್ನಂಗೆ ದೇವ್ರೆ ರಾಘವೇಂದ್ರ ಸ್ವಾಮಿ ಅವ್ರ ನಂಬರ್ ತೋರ್ಸಪ್ಪ, ಅವ್ರ ನಂಬರ್ ಗೊತ್ತಾಗ್ ಮಾಡಪ್ಪ ಅಂದೆ. ದೇವ್ರು ನಂಬರ್ ಪತ್ತೆ ಮಾಡ್ಬಿಡ್ಸ್ಬಿಟ್ಟ. ನೋಡಮ್ಮ, ಅದೇ ಹೇಳ್ತಾರದ, ಓದಕ್ ಬರ್ಲಾರಂತ ತಾಯಿ ನಂಬರ್ ಹುಡುಕಿ ನೀವು ನನಗೆ ಕರೆ ಮಾಡಿದೀರ ಅಂತ ಹೇಳಿದ್ರೆ ಖಂಡಿತ ಒಳ್ಳೇದಾಗುತ್ತೆ ತಾಯಿ. ಚಿಂತೆ ಮಾಡ್ಬೇಡಮ್ಮ. ನಾನ್ ನಿಮ್ಗೊಂದು ವ್ರತವನ್ನು ಹೇಳ್ತೀನಿ ತಾಯಿ. ಆ ವ್ರತದ ಮುಖಾಂತರದಲ್ಲಿ ರಾಯರಿಗೆ ಅಷ್ಟು ಭಕ್ತಿಯಿಂದ ನೀವು ಪೂಜೆ ಮಾಡಿ, ಆ ಭಕ್ತಿನೇ ರಾಯರಿಗೆ ಕೋಟಿ ಆಸ್ತಿ ನಿಮ್ದು. ಹೇಳಿ ಗುರುಗಳೇ. ಚಿಂತೆ ಮಾಡ್ಬೇಡಿ. ಏನ್ ಕಳ್ಕೊಂಡಿದ್ದೀರಾ, ಎಲ್ಲಿ ಕಳ್ಕೊಂಡಿದ್ದೀರಾ ಅಲ್ಲೇ ನೀವು ಪಡೆದುಕೊಳ್ಳುತ್ತೀರಾ. ಇದು ರಾಯರು ಏನ್ ಕೇಳಿದ್ದಾರೆ, ಕೋಟಿ ಆಸ್ತಿ ಬೇಡ, ನಿಮ್ಮ ಆಸ್ತಿ ಅಂತಸ್ತು ಬಂಗ್ಲೆ ಏನೇ ಇದ್ದು ಅದನ್ನೆಲ್ಲ ನೀವೇ ಮಾಡ್ಕೊಳ್ಳಿ, ನನಗೆ ಯಾವ್ದು ಬೇಡ, ಭಕ್ತಿಯಿಂದ ನೀನು ನನ್ನ ಹತ್ರ ಬಾಕಂದ, ನೀನ್ ಕೇಳಿದ್ದೆಲ್ಲ ನಾನು ಕೊಡುತ್ತೇನೆ ಅಂತ ಹೇಳಿದ್ದಾರೆ ಗುರು ರಾಘವೇಂದ್ರ ಸ್ವಾಮಿ ಅವರು. ಅದಕ್ಕೆ ನಾವೆಲ್ಲರೂ ಮಕ್ಕಳು. ನಾವೇನಿದೀವಲ್ಲ ತಾಯಿ, ನಾವೆಲ್ರಿಗೂ ರಾಯರಿಗೆ ಮಕ್ಕಳು. ನಮಗ ಕಷ್ಟ ಅಂತ ಬಂದ್ರೆ ನಮ್ಮ ಮನೇಲಿ ತಂದೆ ತಾಯಿಂದ್ರಿಗೆ ನಾವ್ ಹೆಂಗೆ ನನಗೆ ಕಷ್ಟ ಬಂದಿದೆ ಅಪ್ಪ ಅಮ್ಮ ನನಗೆ ಕಷ್ಟ ಬಂದಿದೆ ಅಂತ ನಮ್ಮ ತಂದೆ ತಾಯಿ ಹತ್ರ ನಾವ್ ಹೆಂಗ್ ಹಂಚ್ಕೊಳ್ತೀವಲ್ವಾ, ಅದೇ ಮುಖಾಂತರದಲ್ಲಿ ರಾಯರಿಗೆ ಹೇಳ್ಬೇಕು. ಕಷ್ಟ ಕೇಳಿ, ಕಷ್ಟ ನನಗೆ ಕೊಟ್ಟಿದೆಯ ತಂದೆ, ಅದನ್ನು ಎದುರಿಸೋ ಶಕ್ತಿ ಕೊಡು ತಂದೆ ಅಂತ ಹೇಳಿದ್ರೆ ಸಾಕು ರಾಯರಿಗೆ. ಚಿಂತಿಸಬಿಡಕಂದ, ನಿನಗೆ ಕಷ್ಟ ಅಂತ ಬಂದ್ರೆ ರಾಯರಿದ್ದಾರೆ ಅಂತ ನನ್ನ ಹೆಸರನ್ನು ಕೂಗಿ ನಿನ್ನ ಧ್ವನಿ ಮುಖಾಂತರದಲ್ಲಿ ಹೇಳು, ನಾನು ಸದಾ ನಿನ್ನ ಜೊತೆ ಇರುತ್ತೇನೆ ಅಂತ ಹೇಳಿದ್ದಾರೆ ಗುರು ರಾಘವೇಂದ್ರ ಸ್ವಾಮಿ ಅವರು. ಅದಕ್ಕೆ
ಭಯವಿಲ್ಲ, ಭಯವಿಲ್ಲ. ಯಾಕೆ ಅಂದ್ರೆ ನಮ್ಮ ಜೊತೆ ರಾಯರಿದ್ದಾರೆ. ಇದು ಒಂದೇ ಮಾತು. ನಾನು 1000 ಸಲ ಕೇಳಿದ್ರು ನನಗೆ ಹೇಳೋದು ಒಂದೇ ತಾಯಿ, ರಾಯರಿದ್ದಾರೆ. ರಾಯರನ್ನ ನಂಬಿ ನಡೀರಿ, ನಿಮ್ಮ ಬದುಕನ್ನೇ ಬದಲಾಯಿಸಿಬಿಡ್ತಾರೆ ಗುರು ರಾಘವೇಂದ್ರ ಸ್ವಾಮಿ ಅವರು ಅಂತ ಹೇಳೋದು ತಾಯಿ ನಾನು. ಹೌದು ಗುರುಗಳೇ. ಅದಕ್ಕೆ ತುಂಬಾ ಖುಷಿ ಆಯ್ತು. ಪರವಾಗಿಲ್ಲ ತಾಯಿ, ಇವತ್ತು ನೀವು ನನ್ನ ನಂಬರ್ ಇಷ್ಟು ಹುಡುಕಿ, ಓದಕ್ ಬರಲ್ಲ, ಏನು ಮೆಸೇಜ್ ಮಾಡಕ್ ಬರುದಿಲ್ಲ, ನನ್ನ ನಂಬರ್ ಅಷ್ಟು ಹುಡುಕಿ ಯೂಟ್ಯೂಬ್ ಚಾನಲ್ ಇಂದ ನಂಬರ್ ತಗೊಂಡು ನನಗೆ ಇವತ್ತು ಕರೆ ಮಾಡ್ತಾ ಇದ್ದೀರಾ. ಅದು 1 ವಾರ ಆಯ್ತು, 2 ವಾರ ಆಯ್ತು ಅಂತ ಹೇಳ್ತಾ ಇದ್ದೀರಾ. ಖಂಡಿತ ಇವತ್ತು ನಿಮ್ಗೆ ಕರ್ಮಗಳೆಲ್ಲ ಕಳೆದೋಯ್ತು ತಾಯಿ. ಅಯ್ಯೋ ಏನೋದಿದೆ ಗುರುಗಳೇ, ನಾನು ಬೆಳಗ್ಗೆಯಿಂದ 25 ಸಲ ಅದು ಬೇರೆ ಕಡೆಗೆ ಮಾತಾಡ್ತಾವ್ರೆ, ಇನ್ಕಮ್ ಕಾಲಿಲ್ಲ ಹಂಗೆಲ್ಲರೂ ನಾನು ಅದೇ ಪದೇ ಸಿಕ್ಬೇಕು ರಾಘವೇಂದ್ರ ಸ್ವಾಮಿ, ಸಿಕ್ಬೇಕು ಗುರುಗಳು ನನ್ಗೆ, ನನ್ ಗುರುಗಳ ದರ್ಶನ ಆಗ್ಬೇಕು, ನನ್ಗೆ ಸಿಕ್ಬೇಕು ಗುರುಗಳೇ ಅಂತ ಅಂದ್ಬಿಟ್ಟು ಮಾಡಿದ್ರೆ ಸಿಕ್ಕೇ ಬಿಡ್ತು ಈಗ. ಒಳ್ಳೇದಾಗ್ಲಿ ತಾಯಿ. ನಿಮ್ಮ ಕಷ್ಟಗಳಿಗೆಲ್ಲ ಮುಕ್ತಿ ಆಗ್ಲಿ. ನೋಡಮ್ಮ, ನಾನು ನಿಮ್ಮಕ್ಕಿನ ತುಂಬಾ ಚಿಕ್ಕವನು. ಇಲ್ಲಿ ನಾನು ದೇವರು ಅಲ್ಲ, ಗುರುಗಳು ಅಲ್ಲ. ಆದ್ರೆ ಗುರುಗಳು ನನಗೆ ಮಾತಾಡುವಷ್ಟು ಶಕ್ತಿ ನನಗೆ ತುಂಬಿದ್ದಾರೆ. ಆ ನುಡಿದಂತ ಮಾತನ್ನು ಸತ್ಯವನ್ನು ಮಾಡ್ತಾ ಇದಾರೆ ಅಂದ್ರೆ ಅದು ನನಗೆ ಒಂದು ರಾಯರು ಕೊಟ್ಟಿರೋ ಒಂದು ಭಿಕ್ಷೆ ನನಗೆ ಅದು. ಹೌದು ಗುರುಗಳೇ. ಅದಕ್ಕೆ ಇವತ್ತು ಎಲ್ಲಾ ತಾಯಂದ್ರಿಗೂ ಒಳ್ಳೇದಾಗ್ತಾ ಇದೆ, ಎಲ್ಲಾ ನನ್ನ ಅಣ್ಣ ತಮ್ಮಂದಿರಿಗೆ ಒಳ್ಳೇದಾಗ್ತಾ ಇದೆ ಅಂದ್ರೆ ಇದೆಲ್ಲ ರಾಯರ ಮಹಿಮೆ, ರಾಯರ ಪವಾಡಗಳು ತಾಯಿ. ಅದಕ್ಕೆ ಒಳ್ಳೇದಾಗ್ಲಿ. ನಾನು ಒಂದು ವ್ರತವನ್ನು ಹೇಳ್ಕೊಡ್ತೀನಿ. ಆ 9 ವಾರ ವ್ರತವನ್ನು ನಿಮಗೆ ಬಂದಿದೆ ತಾಯಿ. ಆ ವ್ರತದಲ್ಲಿ ಪೂಜೆ ಮಾಡಿ ಭಕ್ತಿಯಿಂದ ಖಂಡಿತ ನಿಮ್ಗೆ ಒಳ್ಳೇದಾಗುತ್ತೆ. ಒಳ್ಳೇದಾದ್ಮೇಲೆ ನೀವು ನನಗೆ 1000 ಸಲ ಫೋನ್ ಮಾಡಿದ್ರು ನಾನ್ ನಿಮ್ಗೆ ಯಾಕೆ ಇಷ್ಟೊಂದು ಸಲ ಫೋನ್ ಮಾಡ್ತಾ ಇದೀಯ ತಾಯಿ ಅಂತ ಯಾವತ್ತೂ ನಾನು ನಿಮ್ಮನ್ನ ಕೇಳೋಲ್ಲ ತಾಯಿ. ಹೇಳಮ್ಮ ತಾಯಿ, ಏನ್ ತೊಂದ್ರೆ ಇದೆ ಅಂತ ಕೇಳ್ತೀನಿ. ಅವತ್ತು ಯಾಕಮ್ಮ ಹೇಳಮ್ಮ ಅಂತ ಕೇಳ್ತೀನಿ. ನಿಮ್ನ ಯಾವತ್ತು ಏನಮ್ಮ ನಾನು ಒಬ್ಬರ ಹತ್ರ ಮಾತಾಡ್ತಾ ಇದ್ದೀನಿ, 1000 ಸಲ ಫೋನ್ ಮಾಡ್ತಾ ಇದ್ರೆ ಗೊತ್ತಾಗಲ್ಲ ಅಂತ ನಾನು ಯಾವತ್ತು ನಿಮ್ಮನ್ನ ಕೇಳುವುದಿಲ್ಲ. ನಾನು 1000 ಸಲ ಫೋನ್ ಮಾಡಿ 1001ನೇ ಸಲ ಫೋನ್ ಮಾಡಿದ್ರು ಹೇಳಮ್ಮ ತಾಯಿ ಅಂತಾನೆ ಕೇಳ್ತೀನಿ ತಾಯಿ. ಹೌದು ಗುರುಗಳೇ. ಓಕೆನಮ್ಮ, ಒಳ್ಳೇದಾಗ್ಲಿ ತಾಯಿ. ಖಂಡಿತ ನೀವೇನ್ ಮನಸ್ಸಲ್ಲಿ ಅಂದುಕೊಂಡು ಗುರು ರಾಘವೇಂದ್ರ ಸ್ವಾಮಿ ಅವ್ರನ್ನ ಪೂಜೆ ಮಾಡ್ತಾ ಇದೀರಲ್ಲ, ಅದು ಒಳ್ಳೇದಾಗ್ಲಿ ಅಂತೇಳಿ ರಾಯರ ಪಾದವನ್ನು ಕೇಳ್ತಾ ಇದೀನಿ ತಾಯಿ.